12 ಲಕ್ಷ ಜನ ಹೊಂದಿರುವ ಭುವಿ ಸಮಾಜದಿಂದ ಎರಡೇ ಬೇಡಿಕೆ ಇರುವುದು. ಒಂದು, ಮಂತ್ರಿ ಸ್ಥಾನ ಮತ್ತು ಎಂಎಲ್ಸಿ ಸ್ಥಾನ ನೀಡಬೇಕೆಂದು ಭುವಿ ವಡ್ಡಾರ ಜನಪರ ಕಲ್ಯಾಣ ಸಂಘ ಕಲಬುರಗಿಯ ಆಗ್ರಹ ಮಾಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2023-24ರಲ್ಲಿ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಭುವಿ ವಡ್ಡಾರ ಸಮಾಜದ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿದರು. ಕಾರಣವೇನೆಂದರೆ ಬಿಜೆಪಿ ಸರ್ಕಾರದಿಂದ ಒಳ ಮೀಸಲಾತಿಯಲ್ಲಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದರಿಂದ ಅವರಿಗೆ ತಕ್ಕ ಪಾಠ ಕಲಿಸಲು ಇಡೀ ರಾಜ್ಯ ಎಲ್ಲ ನಮ್ಮ ಭುವಿ ಸಮಾಜದ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಂಬಲಿಸಿ ಮತದಾನ ಮಾಡಲಾಯಿತು. ಅಷ್ಟೇ ಅಲ್ಲದೆ ಅಧಿಕೃತವಾಗಿ ಅಭ್ಯರ್ಥಿಗಳಿಗೆ ವಿಧಾನಸಭೆಯಲ್ಲಿ ನಮ್ಮ ಸಮುದಾಯಕ್ಕೆ 4 ಸ್ಥಾನಗಳಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಲಾಗಿತ್ತು. ಅದರಲ್ಲಿ 3 ಜನ ಶಾಸಕರಾಗಿ ಆಯ್ಕೆಯಾದರು. ಆ 3 ಜನರಲ್ಲಿ ಶಿವರಾಜ್ ತಂಗಡಗಿ ಅವರಿಗೆ ಹೋದ ಬಾರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಚಿವ ಸ್ಥಾನ ನೀಡಲಾಗಿತ್ತು. ಈಗ ಹೊಸದಾಗಿ ಡಿಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿಗಳಾಗಿ 14 ಜನ ಮಂತ್ರಿಮಂಡಲ ಸೇರಿ ಸಚಿವ ಸಂಪುಟ ರಚಿಸಿಕೊಂಡು ಅದರಲ್ಲಿ ನಮ್ಮ ಸಮುದಾಯಕ್ಕೆ ತುಂಬಲಾಗದ ನಷ್ಟವಾಗಿದೆ. ಇದನ್ನು ಸರಿಪಡಿಸಲು ಕಾಂಗ್ರೆಸ್ ಪಕ್ಷ ನಮ್ಮ ಸಮುದಾಯ ಶಿವರಾಜ್ ತಂಗಡಗಿ ಅವರಿಗೆ ಅಥವಾ ಎಸ್.ಎ. ಶ್ರೀನಿವಾಸ್, ವೆಂಕಟೇಶ್ ಪಾವಗಡ್ ಇವರಲ್ಲಿ ಯಾರಿಗಾದರೂ ಒಂದು ಮಂತ್ರಿ ಸ್ಥಾನ ಒದಗಿಸಿಕೊಡಬೇಕೆಂದು ಆಗ್ರಹಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ನಾವು ಸುಮಾರು ಬಾರಿ ಗುಲ್ಬರ್ಗಾ ಜಿಲ್ಲೆ ವತಿಯಿಂದ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅನೇಕ ಬಾರಿ ಪತ್ರಿಕಾ ಹೇಳಿಕೆಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ. ಆದರೆ ಇಲ್ಲಿವರೆಗೆ ನಮ್ಮ ಸಮಾಜಕ್ಕೆ ಬೇಕಾದಂಥ ಒಂದು ಕಾಂಗ್ರೆಸ್ ಪಕ್ಷದಿಂದ ಈಗಿರ್ತಕ್ಕಂಥ ಸರ್ಕಾರದಲ್ಲಿ ಈ ಹೋದ ಬಾರಿ ಸಿಕ್ಕಂಥ ಒಂದು ಅವಕಾಶ ಮಂತ್ರಿ ಸ್ಥಾನವೂ ಕೂಡ ಕೈ ಬಿಡಲಾಗಿದೆ. ಮತ್ತು ಎರಡನೇ ಅವಧಿಗಿನ 20 ಸ್ಥಾನಗಳನ್ನು ತುಂಬುವುದರಲ್ಲಿ ಸರ್ಕಾರ ಮಗ್ನ ಆಗಿದೆ. ಅದಕ್ಕಾಗಿ ತಾವು ದಯಮಾಡಿ ಇದೇನು 12 ಲಕ್ಷ ಜನರದೇನು ಕೂಗಿದೆ, ಆ ಕೂಗುಗೆ ಒಂದು ಸ್ಪಂದಿಸಬೇಕಂಥೇಳಿ ಈ ನಮ್ಮ ಗುಲ್ಬರ್ಗಾ ಜಿಲ್ಲೆಯ ಒಂದು ಭುವಿ ಸಮಾಜದ ವತಿಯಿಂದ ನಮ್ಮದು ಎಲ್ಲರ ಅಗ್ರಗಣ್ಯ ಮತ್ತು ಬಲವಾದ ಒಂದು ಒತ್ತಾಯ ಏನಿದೆಪ್ಪ ಅಂತಂದ್ರೆ, ಯಾವುದೇ ಕಾರಣಕ್ಕೂ ತಾವು ಮಂತ್ರಿ ಪದವಿಯನ್ನು ನಮ್ಮ ಸಮುದಾಯಕ್ಕೆ ವಂಚಿತರನ್ನಾಗಿ ಮಾಡಬಾರ್ದು ಅಂತ ತಿಳ್ಕೊಂಡು ನಮ್ಮದೊಂದು ನಿಜವಾದ ಬೇಡಿಕೆ ಇದೆ. ಅದೇ ರೀತಿ ಸುಮಾರು ವಿಧಾನಸಭೆ ಆಗಿರ್ಬೋದು, ಲೋಕಸಭೆ ಆಗಿರ್ಬೋದು, ಬಹಿರಂಗ ಸಭೆಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಕರೆಸು ಬಾಗಲಕೋಟೆ ಮತ್ತು ಚಿತ್ರದುರ್ಗದಲ್ಲಿ ಭವ್ಯ 2-2.5 ಲಕ್ಷ ಜನ ಸೇರಿಸಿ ನಾವು ಕಾರ್ಯಕ್ರಮಗಳನ್ನು ಮಾಡಿದಾಗ ನಮ್ಮ ಸಮಾಜದ ಬೇಡಿಕೆಗಳನ್ನು ನಾವು ಎದುರುಗಡೆ ಇಟ್ಟಾಗ ಒಂದು KPSC ಮೆಂಬರ್ ಹೇಳಿದ್ದೇವೆ, ಅದು ಕೂಡ ಮಾಡಿದ್ರು. ಮತ್ತು ಒಂದು MP ಟಿಕೆಟ್ ಕೇಳಿದಾಗ ಅದು ಅಷ್ಟೊಂದಕ್ಕೆ ಸರಿ ಹೊಂದಲ್ಲ ಅನ್ನೋ ಮಾತನ್ನು ಹೇಳಿದರು, ಅದು ಕೂಡ ಕೈ ಬಿಟ್ಟಿದ್ದಾರೆ. ಅದು ತಕ್ಕ ಮಟ್ಟಿಗೆ ನಮಗೆ ಸರಿ ಭಾಳ ಕಾಂಪಿಟೇಷನ್ ಇರುತ್ತೆ, ಸಮುದಾಯಗಳು ದೊಡ್ಡದು, ಎಡ ಮತ್ತು ಬಲ ಸಮುದಾಯದಲ್ಲಿ ವ್ಯತ್ಯಾಸಗಳಾಗಿರ್ಬೋದು. ಹೀಗಾಗಿ ಅದು ಕೈ ಬಿಟ್ಟಿದ್ದು ಕೂಡ ತಕ್ಕ ಮಟ್ಟಿಗೆ ಇರಲಿ ಅಂತ ಒಂದು ಭಾವನೆ ನಮ್ಮ ಮತದಾರರಲ್ಲಿ ಬಂದಿದೆ. ಆದರೆ MLC ಸ್ಥಾನ ಇಲ್ಲಿವರೆಗೆ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ 4 ಸ್ಥಾನಗಳು ಮೀಸಲಾತಿಯಲ್ಲಿದ್ದಾವೆ. ಆದರೆ 1 ಅಥವಾ 2 ಸಮುದಾಯಗಳಿಗೆ ಮಾತ್ರ ಸೀಮಿತ ಮಾಡ್ತಾ ಇದ್ದಾರೆ. ಈ ಸೀಮಿತ ಮಾಡೋದ್ರಿಂದ ಪಕ್ಷಕ್ಕೆ ಬಹಳಷ್ಟು ಹಾನಿ ಆಗ್ತಾ ಇದೆ. ಅದಕ್ಕಾಗಿ ಸುಮಾರು ಸಲ ನಾವು ಬೇಡಿಕೆ ಇಟ್ಟರು ಕೂಡ ಸಮಾಜದಿಂದ ಈಡೇರಿಸಿಲ್ಲ. ಈ ಬರ್ತಕ್ಕಂಥ ದಿನಗಳಲ್ಲಿ 5 ಒಂದು ವಿಧಾನ ಪರಿಷತ್ತಿನ ಸದಸ್ಯ ಸ್ಥಾನಗಳೇನಿದ್ದಾವಲ್ಲ, ಅದರಲ್ಲಿ ನಮ್ಮ ಸಮಾಜಕ್ಕೆ ಯಾವುದೇ ಭಾಗದಲ್ಲಿ ಮಾಡಲಿ, ಇಲ್ಲೇ ಗುಲ್ಬರ್ಗ ಜಿಲ್ಲೆದವ್ರಿಗೆ ಮಾಡ್ಬೇಕಂತೇಳಿ ನಾವೇನಿಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಭೋವಿ ಸಮುದಾಯಕ್ಕೆ ಕಾಂಗ್ರೆಸ್ಗೆ ಬೆಂಬಲಿಸಬೇಕಾದರೆ, ಕಾಂಗ್ರೆಸ್ ಬಲಪಡಿಸಬೇಕಾದ್ರೆ ಈ ಜನಗಳನ್ನು ದುಡಿಸ್ಕೊಳ್ಳೋದ ಒಂದು ಇಚ್ಛಾಶಕ್ತಿ ತಮ್ಮಲ್ಲಿ ಇರೋದ್ರಿಂದ ಈ ಸಮುದಾಯಕ್ಕೆ ಒಂದು ಪ್ರಾತಿನಿಧ್ಯ ಕೊಡಬೇಕಂತೇಳಿ ನಮ್ಮದು ಆದ್ಯ ಕರ್ತವ್ಯ ಆಗಿರ್ಬೇಕು, ನಮ್ಮದು ಬೇಡಿಕೆ ಆಗಿದೆ. ಹಾಗಾಗಿ ಯಾವುದೇ ನಿಗಮ ಮಂಡಳಿ ಮಾಡಲಿಲ್ಲ, ಏಕೈಕ ಒಬ್ಬರಿಗೆ ಭೋವಿ ನಿಗಮಕ್ಕೆ ಕಾಟಾಚಾರಕ್ಕೆ ಕೊಟ್ಟಿದ್ದೀರಿ. ಆದರೆ ಇನ್ನೂ ಯಾವುದೇ ಒಂದು ನಿಗಮ ಮಂಡಳಿಗೆ ಮಾಡಿಲ್ಲ. ಬೇರೆ ಸಮುದಾಯಗಳಲ್ಲಿ 180 ನಿಗಮ ಮಂಡಳಿಗೆ ಸ್ಥಾನಗಳಿರೋದರಿಂದ ಆ ನಿಗಮ ಮಂಡಳಿಯಲ್ಲಿ ಕೂಡ 1-2 ಸ್ಥಾನಗಳನ್ನು ಒದಗಿಸಿಕೊಡ್ಬೇಕಂತ ತಿಳ್ಕೊಂಡು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಭುವಿ ಸಮಾಜದ ಒಕ್ಕೂರಿನಿಂದ ಒಂದು ಒತ್ತಾಯ ಇದೆ. ಅದಕ್ಕೆ ದಯಮಾಡಿ ತಾವು ಕೂಡ ಎಲ್ಲ ಪತ್ರಿಕಾ ಮಾಧ್ಯಮ ವೃಂದದವರಲ್ಲಿ ಸವಿನಯ ಕಳಕಳಿ ಮನವಿ ಏನಪ್ಪ ಅಂತಂದ್ರೆ, ತಾವು ಕೂಡ ಒತ್ತಾಯ ಮಾಡಿ ನಮಗೊಂದು ಸ್ವಲ್ಪ ಒತ್ತಾಯ ಪ್ರೋತ್ಸಾಹ ನೀಡಿ, ಉತ್ತೇಜನ ನೀಡಿ, ಅವರು ನಮ್ಗೆ ಮನವೊಲಿಕೆ ಮಾಡ್ತಕ್ಕಂಥ ತಾವು ಒಂದು ಆದ್ಯ ಕರ್ತವ್ಯ ಆಗಬೇಕು, ನಮ್ಗೆ ಸಹಾಯ ಸಹಕಾರ ನೀಡಬೇಕು ಅಂತ ತಿಳ್ಕೊಂಡು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಾವು ಇದು ಮಾಡ್ತೀವಿ. ಹಿಂದೆ BJPಗೆ ಆದಂಥ ಅನಾಹುತ ನಮ್ಮ ಕಾಂಗ್ರೆಸ್ದವರು ಅನುಭವಿಸಬಾರ್ದು ಅನ್ನೋದೇ ನಮ್ಮದು ಏಕೈಕ ಉದ್ದೇಶ ಇದೆ. ತಾವು ಈ ಗಮನದಲ್ಲಿಟ್ಟುಕೊಂಡು ಈ 2 ಬೇಡಿಕೆ ಇದೆ. ಒಂದು, ಮಂತ್ರಿ ಸ್ಥಾನ ಯಾಕೆ ಮೀಸಲಾತಿಯಲ್ಲಿ ಮತ್ತು ಯಾಕೆ ನೀವು 5.25 4.25 ಕೊಟ್ಟಿದ್ದೀರಿ, ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ನೋಡಿದ್ರೆ 2 ಮಂತ್ರಿಗಳು ಮಾಡಬೇಕು. ನಿಜವಾಗಿ ಹೇಳ್ಬೇಕಾದ್ರೆ ತಾವು ಆದರೆ ನಿಗಮ ಮಂಡಳಲ್ಲಿ ಕನಿಷ್ಠ 5 ಸ್ಥಾನಗಳನ್ನು ಕೊಡಬೇಕು, 2 ಸ್ಥಾನಗಳನ್ನು ವಿಧಾನ ಪರಿಷತ್ತಿಗೆ ಮಾಡಬೇಕು. ಆದರೆ ಯಾವುದೂ ಇಲ್ಲ, ಆಗಿಲ್ಲ. ಇರಲಿ, ಪಕ್ಷಕ್ಕೆ ಏನು ಒತ್ತಡಗಳು ಇರ್ಬೋದು ತಿಳ್ಕೊಂಡು ನಾವೇನು ಮಾಡ್ತೀವಿ, ಕನಿಷ್ಠ ಒಂದೊಂದಾದರೂ ಕೂಡ ನಮ್ಮ ಪಕ್ಷಕ್ಕೆ ಕೊಡಲಿ ಅಂತ ತಿಳ್ಕೊಂಡು ತಮ್ಮ ಮುಖಾಂತರ ಪಕ್ಷದ
ರಾಷ್ಟ್ರೀಯ ಅಧ್ಯಕ್ಷರಿಗೆ, ರಾಜ್ಯಾಧ್ಯಕ್ಷರಿಗೆ, ಜಿಲ್ಲಾ ಮತ್ತು ನಮ್ಮ ಶಾಸಕರು, ಮಂತ್ರಿಗಳಿಗೆ ನಾವು ಒತ್ತಾಯ ಇದೆ ತಮ್ಮ ಮುಖಾಂತರ ದಯಮಾಡಿ ನಮ್ಮ ಬೇಡಿಕೆಯನ್ನು ಈಡೇರಿಸ್ತೀರಿ ಅಂತೇಳಿ ನಮಗೂ ಒಂದು ಭರವಸೆ ಬಂದಿದೆ. ಅದಕ್ಕಾಗಿ ಈ ಬರ್ತಕ್ಕಂಥ ಒಂದು 2-3 ದಿನದಲ್ಲಿ, ಒಂದು ವಾರದಲ್ಲಿ ತಾವೇನು ಮಂತ್ರಿ ಮಾಡೋ 2ನೇ ಒಂದು ಹಂತದ ಒಂದು ಏನು ವಿಸ್ತರಣೆ ಮಾಡ್ತಾ ಇದ್ದೀರಿ, ತಪ್ಪದೇ ನಮ್ಮದೊಬ್ಬ ಸಮಾಜ ಕಡೆಯಿಂದ ಶಿವರಾಜ್ ತಂಗಡಿಗೆ ಅವರಿಗೆ ಈಗಾಗಲೇ 3 ಬಾರಿ ಸರ್ಕಾರ ಬರಲಿಕ್ಕೆ ಒಂದು ಕಾರಣಭೂತರಾದಂಥ ಸನ್ಮಾನ್ಯ ಶಿವರಾಜ್ ತಂಗಡಿಗೆ ಅವರಿಗೆ ತಾವು ಮಂತ್ರಿ ಸ್ಥಾನ ಕೊಡಬೇಕು, ಕೈ ಬಿಡಬಾರ್ದು ಅಂತ ತಿಳ್ಕೊಂಡು ನಮ್ಮ ಬಲವಾದ ಒತ್ತಾಯವಿದೆ. ಧನ್ಯವಾದ. ಮೊನ್ನೆ ಕೂಡ ದಿಲ್ಲಿಯಲ್ಲಿ ಅವ್ರದ್ದು ಜನ್ಮದಿನ ಆದ ನಂತರ ಮಾರನೇ ದಿನ ಒಂದು 4-5 ಜನ ಸಮುದಾಯದವರು ಮತ್ತು ನಮ್ಮ ನಿಗಮ ಮಂಡಳಿ ಅಧ್ಯಕ್ಷರಾದಂಥ ಎಂ ರಾಮಪ್ಪ ಅವರು ಒಟ್ಟಿಗೆ ಸೇರಿ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಿಗೆ ಭೇಟಿಯಾಗಿ ನಮ್ಮ ಸಮುದಾಯಕ್ಕೆ ಕೈ ಬಿಡಬಾರ್ದು, ತಾವು ಸಹಾಯ ಮಾಡಬೇಕು, ಪರಿಗಣಿಸಬೇಕಂತೇಳಿ ಮನವಿ ಮಾಡ್ಕೊಂಡಿದ್ವಿ. ನೋಡೋಣ ಏನಾಗುತ್ತೆ. ಸಾಮಾಜಿಕವಾಗಿ ಎಲ್ಲರಿಗೂ ಸರಿಪಡಿಸ್ತಕ್ಕಂಥದ್ದೇ ನಮ್ಮದು ಉದ್ದೇಶ ಇದೆ. ಯಾರನ್ನು ಬಿಡ್ಲಿಕ್ಕೆ ಅಷ್ಟು ಇದು ಮಾಡಿಲ್ಲ, ತೊಗೊಳ್ಬೇಕಂತ ಇದೆ ಅಂತೇಳಿ ಭರವಸೆ ಮಾತ್ರ ಕೊಟ್ಟಿದ್ವಿ. MLC ಬೇಡಿಕೆ ಆಗಿನೇ ಉಳಿದಿದೆ. ತಮ್ಮದು ಒಂದು ಸರ್ಕಾರದಿಂದ ಆಗೋಂಗೆ ತಾವು ಕೂಡ ಒತ್ತಾಯ ಮಾಡಿರಿ. ಯಾಕಂದ್ರೆ ಸಮುದಾಯ ಬಿಟ್ಟು ಹೋಯ್ತಪ್ಪ ಅಂತಂದ್ರೆ ಅಧಿಕಾರಕ್ಕೆ ಅನಾನುಕೂಲ. ಯಾಕಪ್ಪ 1 ಲಕ್ಷ ಜನರಿದ್ದಾರೆ, 70-80 ಸಾವಿರ ಮತದಾರರು, 4-5 ಸಾವಿರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಬ್ಬೊಬ್ಬ ಜನಪ್ರತಿನಿಧಿ ಗೆಲ್ತಾ ಇದ್ದಾನೆ. ಜನಪ್ರತಿನಿಧಿಗಳಿಗೂ ಕೂಡ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಬೇಕು. ತಾವು ಎಚ್ಚರಿಕೆಯ ಒಂದು ಚಾಟಿ ಬೀಸಬೇಕಂತ ತಮ್ಮಲ್ಲಿ ಮನವರಿಕೆ ಮಾಡ್ಕೊಳ್ಳಿ. ಕೇಳಿದ್ದೀವಿ ನಾವು, ಅದಕ್ಕೆ ನಿಮ್ಗೆ ಸುಮಾರು ಸಲ ಕೊಟ್ಟಿದ್ದೀವಿ. ಆದ್ರೂ ಜಾತೀಯ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಕೇಳಿದ್ದೀವಿ. ಸನ್ಮಾನ್ಯ ಮೊನ್ನೆನೇ ಈಗ 22ನೇ ತಾರೀಕಿಗೆ ಬೆಳಗ್ಗೆ 10:30-11 ಗಂಟೆಗೆ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಲೋಕಸಭೆ ಸದಸ್ಯರಾದ ರಾಧಾಕೃಷ್ಣ ಅವರಿಗೆ ಭಾಳ ಒಕ್ಕೂರಲಿಂದ ವಿನಂತಿಪೂರ್ವಕವಾಗಿ ಅವ್ರು ಕೇಳ್ಕೊಂಡಿದ್ದೀವಿ. ನೋಡೋಣ, ನಮ್ಮ ಭರವಸೆ ಕೊಟ್ಟಿದ್ದಾರೆ. ಮಾಡ್ತಕ್ಕಂಥದ್ದು ಒಂದು ಆಶಾಭಾವನೆ ನಮ್ಮಲ್ಲಿ ಮೂಡಿದೆ ಅವ್ರ ಹೇಳಿಕೆಯಿಂದ.